ಹಿಂದೆ ಬೊಮ್ಮಾಯಿಯವರ ಆಳ್ವಿಕೆ ಸಂದರ್ಭದಲ್ಲಿ ಅಥವಾ ಹಿಂದಿನ ಬಿಜೆಪಿ ಸರ್ಕಾರದ ಟೈಮಲ್ಲಿ ರಾಹುಲ್ ಗಾಂಧಿ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಅನೇಕರು ಇದೇ ಸರ್ಕಾರದ ಅಂದರೆ ಅವತ್ತಿನ ಬೊಮ್ಮಾಯಿ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಮಾತಾಡ್ತಾ ಇದ್ರು. 40% ಕಮಿಷನ್ ಆದಿಯಾಗಿ, ಪೇ CM ಆದಿಯಾಗಿ, ಅಥವಾ ಈ ಹಿಜಾಬು, ಹಲಾಲು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಪೋಸ್ಟರ್ ವಾರ್ಗಳನ್ನು ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾ ವಾರ್ ನಡೀತಾ ಇತ್ತು. ಇಂಥದ್ದೇ ವಾರಲ್ಲಿ ರಾಹುಲ್ ಗಾಂಧಿ ಒಂದು ಕಡೆ ಇನ್ವಾಲ್ವ್ ಆಗಿಬಿಟ್ಟಿದ್ರು. ಅದರಲ್ಲಿ ಒಂದು ಖಾಸಗಿ ದೂರು ದಾಖಲಾಗಿತ್ತು ರಾಹುಲ್ ಗಾಂಧಿ ವಿರುದ್ಧವಾಗಿ. ಇದರಲ್ಲಿ ರಾಹುಲ್ ಗಾಂಧಿ ಆರೋಪಿ ನಂಬರ್ 4. ಆ ದೂರನ್ನು ಕರ್ನಾಟಕದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಸುನಿಲ್ ದತ್ ಯಾದವ್ ಅವರು ಇವತ್ತು ರದ್ದು ಮಾಡ್ತಾರೆ. ಅವರ ಪೀಠ ಈ ಒಂದು ಆದೇಶವನ್ನು ಮಾಡಿದೆ. ರಾಹುಲ್ಗೆ ರಿಲೀಫ್ ಹೇಗೆ? ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ಬಿಜೆಪಿ ವಿರುದ್ಧವಾಗಿ ಅಪಪ್ರಚಾರ ಮಾಡಿಬಿಟ್ಟಿದ್ದಾರೆ ಇವರು ಅಂತ ಕೇಸ್ ಹಾಕಲಾಗಿತ್ತು. ಕೇಸ್ ರದ್ದು ಮಾಡಬೇಕು ಅಂತ ರಾಹುಲ್ ಗಾಂಧಿ ಒಂದು ಕಡೆ ಅರ್ಜಿ ಹಾಕೊಂಡಿದ್ರು. ಇವತ್ತು ಆದೇಶವನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠ ಪ್ರಕಟಿಸಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠ ಈ ಆದೇಶ ಹೊರಡಿಸಿರೋದು. ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಕರಪ್ಷನ್ ರೇಟ್ ಕಾರ್ಡ್ ಜಾಹೀರಾತನ್ನು ಟ್ವೀಟ್ ಮಾಡಿಬಿಟ್ಟಿದ್ರು. ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಇವರು ಲಂಚ ತಗೊಳ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಇಂಥ ಕೆಲಸನ ಇಷ್ಟು ದುಡ್ಡು ಕೊಡಬೇಕು. ಆವಾಗ PSI ಸ್ಕ್ಯಾಮು ಅದು ಇದೆಲ್ಲ ಇತ್ತಲ್ಲ, ಇಂಥ ವಿಚಾರಕ್ಕೆ ಇಷ್ಟು ದುಡ್ಡು ಕೊಟ್ಟರೆ ಇಲ್ಲಿ ಕೆಲಸ ಆಗ್ಬಿಡುತ್ತಪ್ಪ ಅಂಥೇಳಿ ಆ ಜಾಹೀರಾತನ್ನು ಇಟ್ಕೊಂಡೇ ಟ್ವೀಟ್ ಮಾಡಿಬಿಟ್ಟಿದ್ರು ಇವರು. ಕಾಂಗ್ರೆಸ್ ಪಕ್ಷದ ಜಾಹೀರಾತು ಟ್ವೀಟ್ ಮಾಡಿದ್ರಲ್ಲ ರಾಹುಲ್ ಗಾಂಧಿ, ಆ ಒಂದು ವಿಚಾರಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ದಾಖಲಾಗಿತ್ತು. ಕೇಶವ್ ಪ್ರಸಾದ್ ಅವರು ಹಾಕ್ಕೊಂಡಿದ್ರು ಆ ಕಂಪ್ಲೇಂಟನ್ನು. ಈ ಒಂದು ಕಂಪ್ಲೇಂಟ್ ವಿಚಾರಕ್ಕೆ ಹೈಕೋರ್ಟಲ್ಲಿ ಅರ್ಜಿ ಹಾಕೊಂಡಿದ್ರು ರಾಹುಲ್ ಗಾಂಧಿ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಕಾಯ್ದಿರಿಸಿತ್ತು. ಇವತ್ತು ರಾಹುಲ್ ಗಾಂಧಿ ಅವರ ವಿರುದ್ಧದ ಈ ಕೇಸು ರದ್ದಾಗಿದೆ.